ಅಣ್ಣ ಏನೋ ಧೈರ್ಯ ಹೇಳಿ ಸುಮ್ಮನಾಗ್ಬಿಟ್ಟ. ಆದರೆ ವರ್ಧನ್ ಅಮ್ಮ ಆ ಥರ ಸುಮ್ಮನಾಗೋರು ಅಲ್ವೇ ಅಲ್ಲ. ಇದಕ್ಕೂ ಮೀರಿನೂ ನನ್ನ ಅಣ್ಣ ಹತ್ರ ಏನಾದರೂ ಮಾತಾಡಿದ್ರೆ ಅದು ದೊಡ್ಡ ರಾಧ ಅಂತ ಆಗತ್ತೆ. ಈಗೇನು ಮಾಡಲಿ? ನಮ್ಮಂಥವ್ರ ಮನೆಗಳಲ್ಲಿ ಪ್ರೀತಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮನೆ ಮರ್ಯಾದೆ ಬಗ್ಗೆ ಯೋಚನೆ ಮಾಡೋದೇ ಹೆಚ್ಚು. ಒಂದು ವೇಳೆ ಅಣ್ಣ ಯಾರ ಹತ್ರನೂ ಮಾತಾಡದೆ ಸುಮ್ಮನಿದ್ದು ವರ್ಧನ್ ಅಮ್ಮ ಅವನಿಗೆ ಮದುವೆ ಗೊತ್ತು ಮಾಡಿಬಿಟ್ರೆ? ಅಯ್ಯೋ ಏನಾಯ್ತಮ್ಮ? ವರಲಕ್ಷ್ಮಿ ಏನಾಯ್ತೆ? ಯಾಕಂಗೆ ಕಿರ್ಚ್ಕೊಂಡೆ? ಅಮ್ಮ ಹಲ್ಲಿ ಬಿದ್ಬಿಡ್ತು. ಯಾವ ಕಡೆ ಬೀಳ್ತಮ್ಮ? ಅಪ್ಪ ಇರು ಬಿತ್ತು. ಬಲಭುಜನ? ಯಾಕೆ ಏನಾಯ್ತು? ಅಮಾವಾಸ್ಯೆ ಹಿಂದೆ ಮುಂದೆ ಹಲ್ಲಿ ಬೀಳ್ಬಾರ್ದು ಕಣೆ, ಅದು ಬಲಭುಜದ ಮೇಲೆ ಬಿದ್ದಿದೆ ಕಣೆ. ಅಯ್ಯೋ ಏನೋ ಎಡವಟ್ಟಾಗುತ್ತೆ ಕಣೆ, ಏನೋ ಎಡವಟ್ಟಾಗುತ್ತೆ. ಅಮ್ಮ ಅದು ನಾನು ಇಷ್ಟಪಡ್ತಾರೋ ಹುಡುಗಿ ಕೆಳಗಡೆ ಮನೆ ವರಲಕ್ಷ್ಮಿ. ಏನು ವರಲಕ್ಷ್ಮಿನಾ? ಹಾ, ವರಲಕ್ಷ್ಮಿನ ನಾನು ತುಂಬ ಪ್ರೀತಿ ಮಾಡ್ತೀನಮ್ಮ. ಅವಳು ಕೂಡ ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ. ತುಂಬ ಒಳ್ಳೆ ಹುಡುಗಿ ಅಮ್ಮ. ಹಬ್ಬ ಈ ಬೆಂಗಳೂರಲ್ಲಿ ಗಾಡಿಗಳು ಜಾಸ್ತಿ ಆಗಿ ಟ್ರಾಫಿಕ್ ಜಾಸ್ತಿ, ಹಾಗೆ ಶೆಕೆನೂ ಜಾಸ್ತಿ. ನಮ್ಮ ಮಗ ಎಷ್ಟು ಬದಲಾಗ್ಬಿಟ್ಟ. ಮುಂಚೆ ಎಲ್ಲ ಹೇಳ್ಕೊತಾ ಇದ್ದ. ಅಪ್ಪ ನೀವು ಮನೇಲಿ ಇರ್ಲಿಲ್ವಾ? ಇಲ್ಲ ಮಗನೇ, ಯಾರಿಗೋ ಸೈಟ್ ತೋರಿಸ್ಬೇಕಾಗಿತ್ತು, ಹೋಗಿದ್ದೆ. ಇಂದ್ರ ಒಂದು ಲೋಟ ನೀರು ಕೊಡೆ. ತೋರಿಸಿದ್ದೀನಿ ಕಣ, ಮುಕ್ಕಾಲು ಭಾಗ ಒಪ್ಪಿಗೆ ಆಗಿದೆ ಅವ್ರಿಗೆ. ಅಯ್ಯೋ ದೇವ್ರೇ. ರೀ, ಮೇಲ್ಗಡೆ ಇಂದ್ರಮ್ಮ 3 ತಿಂಗಳ ಹಿಂದೆ ಕಂಚಿಗೆ ಹೋಗ್ಬಿಟ್ಟು ಬಂದಿದ್ರು. ಅಲ್ಲಿ ದೋಷ ಪರಿಹಾರ ಆಗ್ಬೇಕಂದ್ರೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚಿನ್ನದಲ್ಲಿ ಮುಟ್ಬಿಟ್ಟು ಬರ್ಬೇಕಲ್ವೇನ್ರಿ? ಅಯ್ಯೋ ಅಲ್ಲಿಗೆ ಹೋಗ್ಬೇಕು ಅಂತ ಏನಿಲ್ಲ ಕಣೆ, ಅಲ್ಲಿ ಹೋಗಿ ಅವ್ರು ಕಾಲು ಮುಗಿದು ನಮಸ್ಕಾರ ಮಾಡ್ಕೊಂಡ್ರೆ ದೋಷ ಪರಿಹಾರ ಆಗುತ್ತೆ ಕಣೆ. ಅಮ್ಮ ನೀವೊಂದು ಕೆಲಸ ಮಾಡು, ಸ್ನಾನ ಮಾಡಿಕೊಂಡು ಇಂದ್ರಮ್ಮ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡ್ರೆ ದೋಷ ಪರಿಹಾರ ಆಗುತ್ತೆ. ಹೋಗಮ್ಮ ಹೋಗು. ಹೋಗಮ್ಮ ಹೋಗು. ಮಾಮ್, ಪರವಾಗಿಲ್ಲ ಬಿಡು. ಬರೀ ಪೈನ್ ಬಾಂಬ್ ಹಚ್ಚಿದ್ದಕ್ಕೆ ನೀನ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನಿನ್ನ ಕೆಲಸ ಕಡಿಮೆ ಆಯಿತು ಅಂತ ಆರಾಮಾಗಿರು. ಅವಳು ಪೇನ್ ಬಾಂಬ್ ಹಚ್ಚೋದಕ್ಕೆ ನನಗೆ ಕೋಪ ಬರ್ತಿಲ್ಲ. ಆದರೆ ವೀರು ಅವಳ ವಿಷಯದಲ್ಲಿ ತುಂಬ ಬದಲಾಗ್ತಿದ್ದಾನೆ, ಅದಕ್ಕೆ ನನಗೆ ಕೋಪ ಬರ್ತಿರೋದು. ಮಾಮ್, ಐ ಅಂಡರ್ಸ್ಟ್ಯಾಂಡ್. ಆದರೆ ಇದಕ್ಕೆ ಕಾರಣ ಇದೆಯಲ್ಲ, ಅವಳು ಸಾಲಿಗ್ರಾಮಕ್ಕೆ ಹೋಗೋದನ್ನು ನೆಪ ಮಾಡಿಕೊಂಡು ನಾಟಕ ಮಾಡ್ತಾ ಇದ್ದಾಳೆ ಅಷ್ಟೇ. ಆದರೆ ಮಾವನ ಮನಸ್ಸಲ್ಲಿ ಅವಳ ಮೇಲೆ ದ್ವೇಷ ಎಲ್ಲ ಇನ್ನೂ ಬೆಂಕಿ ಎತ್ಕೊಂಡು ಉರಿತಾ ಇದೆ ಅಂತ ನೀನೇ ಹೇಳಿದ್ಯಲ್ಲ. ಅಂಥದ್ರಲ್ಲಿ ಇದೆಲ್ಲ ಹೇಗೆ ಮ್ಯಾಟ್ರ್ ಆಗುತ್ತೆ? ವೀರು ಶ್ರಾವಣಿನ ದ್ವೇಷ ಮಾಡ್ತಿರೋದು ಅವಳು ಅವನ ಮಗಳಲ್ಲ, ನಂದಿನಿ ಇವನಿಗೆ ಮಾಡಿರೋ ದ್ರೋಹದ ಪ್ರತಿಫಲ ಅವಳು ಅಂತ ತಿಳ್ಕೊಂಡು. ನಾನು ಅವತ್ತು ಹೇಳಿದ ಒಂದು ಸುಳ್ಳಿಂದ ಇವತ್ತಿನವರೆಗೂ ವೀರು ನಂದಿನಿನ ದ್ವೇಷಿಸ್ತಿದ್ದಾನೆ. ಶ್ರಾವಣಿ ತನ್ನ ಮಗಳೇ ಅಲ್ಲ ಅಂತ ನಂಬ್ಕೊಂಡಿದ್ದಾನೆ. ಹಾಗಿದ್ರೆ ಮತ್ತೇನಕ್ಕೆ ಯೋಚನೆ ಮಾಡ್ತಿರೋದು? ಕೆಲವು ಸಂಬಂಧಗಳ ಮುಂದೆ ಯಾವ ಸುಳ್ಳುಗಳು ನಿಲ್ಲೋದಿಲ್ಲ ಮಾಡಿ. ಮಗು ಅಳುವಾಗ ತಾಯಿ ಎದೆಯಲ್ಲಿ ಹಾಲು ಜಿನುಗದೆ ಎಷ್ಟು ಸತ್ಯನೋ, ಅದೇ ಥರ ತನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ತಂದೆನ ಮುಟ್ಟಿದಾಗ ಆ ಒಂದು ಸ್ಪರ್ಶ ಸಂಬಂಧಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ಆ ಒಂದು ಸ್ಪರ್ಶದಿಂದ ಇವರು ನಮ್ಮವರು, ನಮಗೂ ಇವ್ರಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವ್ರೊಳಗೆ ಒಂದು ಫೀಲಿಂಗ್ಸ್ ಬರಕ್ಕೆ ಶುರುವಾಗುತ್ತೆ. ಆ ಕಾರಣಕ್ಕೆ ಅವಳು ಪೇನ್ ಬಾಂಬ್ ಹಚ್ತೀನಿ ಅಂದಾಗ ನನಗೆ ಟೆನ್ಷನ್ ಆಗಿತ್ತು. ಇಲ್ಲ ಮಾಡಿ, ಇಂಥ ಅವಕಾಶ ಅವಳಿಗೆ ಮತ್ತೆ ಸಿಗೋ ಹಾಗೆ ನಾವು ಬಿಟ್ಕೊಡ್ಬಾರ್ದು.
ಮೇಡಮ್ ಮೇಡಮ್ ನನ್ನ ಮಾತು ಕೇಳಿ ಮೇಡಮ್, ದಯವಿಟ್ಟು ಪರ್ಮಿಷನ್ ಇಲ್ಲದೆ ಹಂಗಲ್ಲಿ ಹೋಗಂಗಿಲ್ಲ ಮೇಡಮ್. ಅಯ್ಯೋ ಸುಮ್ನೆ ಇರಿ, ನನ್ಗೆ ಮಿನಿಸ್ಟರ್ ಮಗಳೇ ಕರ್ದಿರೋದು. ನನ್ ಗೊತ್ತು ಇಲ್ಲಿರೋರೆಲ್ಲ, ಸುಬ್ಬು ಮಿನಿಸ್ಟರ್ ಮಗಳು ಎಲ್ಲರೂ ಗೊತ್ತು ನಂಗೆ. ನೀವ್ ಬಂದ್ರೆ ನನಗೆ ತುಂಬಾ ಅಭಿಮಾನ, ತುಂಬಾ ಗೌರವ. ಮೊನ್ನೆ ಟಿವಿಲಿ ನೀವು ಮಾತುಗಳಾಡಿದ್ರಲ್ಲ, ಆ ಮಾತುಗಳು ಕೇಳಿ ರಾಜಕೀಯದ ಮೇಲೆ ನನ್ಗೆ ಆಸಕ್ತಿ ಬಂದಿತ್ತು. ಇವಳು ಆ ಪತ್ತು ಮನೇಲಿ ಇದ್ದಿದ್ದು ಹುಡುಗಿ ಅಲ್ವಾ? ಅಲ್ಲ, ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಮ್ಯಾರಿ, ಕೆಲವೊಂದು ಸಮಯದಲ್ಲಿ ಇನ್ಯಾರೋ ಬಂದು ನಮ್ಮ ಕೆಲಸಗಳನ್ನ ಈಸಿಯಾಗಿ ಮುಗಿಸ್ಕೊಡ್ತಾರೆ. ಇವಳನ್ನ ನಾನು ಅವತ್ತು ಸುಬ್ಬು ಮನೆಗೆ ಹೋದಾಗ ನೋಡಿದ್ದೆ. ವೀರುಗೆ ಈ ಹುಡುಗಿ ಅಂದರೆ ತುಂಬ ಇಷ್ಟ, ತುಂಬ ಹೊಗಳಿ ಮಾತಾಡ್ತಿದ್ದ ಅವಳ ಬಗ್ಗೆ. ಇವಳನ್ನ ಇಟ್ಕೊಂಡೆ ಅಪ್ಪ ಮಗಳನ್ನ ಹೇಗೆ ದೂರ ಮಾಡ್ತೀನಿ ಅಂತ ನೋಡ್ತಾ ಇರು. ಬನ್ನಿ ಸರ್, ಸುಮ್ಮನೆ ನಾನು ಹೇಳ್ತೀನಿ. ಸೆಕ್ಯೂರಿಟಿ, ಅವಳನ್ನ ಬಿಡು. ನಮಸ್ತೆ ಮೇಡಮ್. ನಮಸ್ತೆ. ನೀನೇನಿಲ್ಲಿ? ಅದು ಸುಬ್ಬು ಮತ್ತೆ ಶ್ರಾವಣಿನ ನೋಡೋದಕ್ಕೆ ಬಂದಿದ್ದೆ. ಅವರೇ ಬಾ ಅಂತ ಕರೆದಿದ್ರು. ಓ, ವೀರು ನಿನ್ನ ಬಗ್ಗೆ ತುಂಬ ಹೊಗಳ್ತಿದ್ದ. ಹೌದಾ? ಥ್ಯಾಂಕ್ ಯು. ಸರಿ, ಅವ್ರು ಒಳಗಿದ್ದಾರೆ, ಹೋಗಿ ನೋಡು. ಸರಿ ಮೇಡಮ್. ಮಾಮ್, ಈ ಹುಡುಗಿಯಿಂದ ನಮಗೇನು ಹೆಲ್ಪ್ ಆಗುತ್ತೆ? ನಾನು ನಿಮ್ಮ ಮನೆಗೆ ಬರ್ಬೇಕಾಗಿತ್ತು, ಬರ್ಲಾ? ಏನೇನು ಮೆಸೇಜ್ ಮಾಡೋದಕ್ಕೆ ಏನಾದ್ರು ಭಯ ಪಟ್ಕೊಂಡ ಹೇಗೆ? ಹಲೋ ವರು, 100 ವರ್ಷ ಆಯ್ತು ನಿನಗೆ. ಈಗ ತಾನೇ ನಿನ್ನೆ ನೆನ್ಪು ಮಾಡ್ಕೊಳ್ತಾ ಇದ್ದೆ. ಹೌದಾ? ಏನ್ ವಿಷಯ? ನಮ್ಮ ಅಮ್ಮಂಗೆ ಎಲ್ಲ ವಿಷಯ ಹೇಳ್ಬಿಟ್ಟೆ. ಏನು ಎಲ್ಲ ಹೇಳ್ಬಿಟ್ಯಾ? ಹೌದು ವರು, ಅಮ್ಮ ಬೈಬೋದು, ಅಪೋಸ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಬಟ್ ಅಮ್ಮ ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಇಷ್ಟದ ವಿರುದ್ಧವಾಗಿ ಅವ್ರು ನಡ್ಕೊಳ್ಳಲ್ಲ ಅಂತ ಮಾತಾಡ್ತಾ ಇದ್ರು. ಅವರಿಗೆ ನೀನು ಇಷ್ಟ ಆಗಿದ್ಯಾ? ಖಂಡಿತ ಅವರೇ ನಮ್ಮ ಮದುವೆ ಮಾಡಿಸ್ತಾರೆ. ನೀನ್ ನಿಜ ಹೇಳ್ತಿದ್ಯಾ? ಈಗ ತಾನೇ ಅಮ್ಮನ ಜೊತೆ ಮಾತಾಡ್ಕೊಂಡು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ ಅವರು. ನಮ್ಮ ಮನೆ ಕಡೆಯಿಂದ ಒಪ್ಪಿಗೆ ಸಿಕ್ಕಾಯ್ತು. ನನ್ನ ಖುಷಿಗೋಸ್ಕರ ಅಮ್ಮ ಏನು ಬೇಕಾದರೂ ಮಾಡ್ತಾರೆ. ಹಬ್ಬ ಸದ್ಯ ಈಗ ಸ್ವಲ್ಪ ಸಮಾಧಾನ ಆಯ್ತು. ಆದ್ರೆ ನಮ್ಮಪ್ಪ ಏನೇನೋ ಸುಳ್ಳು ಹೇಳ್ತಿದ್ರು. ಯಾಕವರು, ಏನಾಯ್ತು? ಹಲ್ಲಿ ಬಿದ್ದಿದ್ದಕ್ಕೆ ಏನೋ ಲೆಕ್ಕ ಹಾಕಿ ದೋಷ ಎಡವಟ್ಟಾಗತ್ತೆ, ಕಷ್ಟ ಬರುತ್ತೆ ಅಂತ ಏನೇನೋ ಹೇಳ್ತಿದ್ರು. ಈಗ ನೋಡಿದ್ರೆ ಒಳ್ಳೇದಾಗಿದೆ. ನಾನು ಈಗಲೇ ನಿಮ್ಮನೆಗೆ ಬಂದು ನಿಮ್ಮ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತೀನಿ. ಅಪ್ಪ ಈಗ ಅದನ್ನೇ ಹೇಳಿದ್ದು. ಹಲ್ಲಿ ಮೈ ಮೇಲೆ ಬಿದ್ದರೆ ಯಾರು ಚಿನ್ನದ ಹಲ್ಲಿ ಮುಟ್ಟಿರ್ತಾರೋ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಬೇಕಂತೆ. ಅದಕ್ಕೆ ಈಗ ನಾನು ನಿಮ್ಮನೆಗೆ ಬರ್ತೀನಿ. ಒಳ್ಳೇದಾಯ್ತು ಬಿಡು. ಮದ್ವೆಗೆ ಮುಂಚೆ ಅತ್ತೆ ಹತ್ರ ಆಶೀರ್ವಾದ ತಗೊಳ್ಳೋದು ಒಂಥರ ಚೆನ್ನಾಗಿರುತ್ತೆ. ಬೇಗ ಬಾ, ಕಾಯ್ತಾ ಇರ್ತೀನಿ. ಸರಿ, ಬರ್ತೀನಿ. ಏನ್ ಮಾಡ್ಲಿ? ಕರೆದಿದ್ಯಾ ಅಂದಮೇಲೆ ಬಂದೇ ಬರ್ತಾಳಲ್ಲ ಸುಬ್ಬು. ಅದು ಅಲ್ಲದೆ ಕೆಲಸ ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಅದು ಸರಿ, ಅವಳು ಬಂದ್ರೆ ನೀನ್ ಯಾಕೆ ಹೆದರ್ಕೋತಿದ್ಯಾ? ಓ, ನಿಮ್ಮಿಬ್ರ ಮಧ್ಯೆ ಲವ್ ಇರೋ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಭಯನಾ? ಲವ್ ಅಲ್ಲ ಮೇಡಮ್, ನೋವು.
ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ನಾನು, ಕಷ್ಟಪಟ್ಟು ದುಡಿತಿರೋನ್ಗೆ ಹೆಗ್ಗಿನ ಮೇಲೆ ಇರೋ ಜವಾಬ್ದಾರಿಗಳ ಬಗ್ಗೆ ಅಷ್ಟೇ ಯೋಚನೆ ಇರುತ್ತೆ, ಲೈಫ್ನ ಜಾಲಿ ಮಾಡೋದ್ರ ಬಗ್ಗೆ ಯೋಚನೆ ಇರಲ್ಲ ಅಂತ. ಮೇಡಮ್ ನನಗೀಗ ಲವ್ ಗಿವ್ ಅಂತ ಅದಕ್ಕೆ ಟೈಮ್ ಕೊಡೋಷ್ಟು ಪುರ್ಸೋತಿಲ್ಲ ಮೇಡಮ್. ಪಾಪ. ಆದರೆ ಅದೆಲ್ಲ ಇಲ್ಲ ಅಂದಮೇಲೆ ಅವಳು ಯಾಕೆ ನೀನು ಹಿಂದೆ ಬಿದ್ದಿರಬೇಕು? ನಿನ್ನ ಹತ್ರನೇ ಕೆಲಸ ಬೇಕು ಅಂತ ಯಾಕೆ ಪರದಾಡಬೇಕು? ಅದು ಅಲ್ಲದೆ ಸಂಬಳನೇ ಬೇಡ, ಬರೀ ಕೆಲಸ ಕೊಟ್ಬಿಡಿ ಸಾಕು ಅಂತಿದ್ದಾಳೆ. ಇದರ ಅರ್ಥ ಏನು ಸುಬ್ಬು? ಹಾಂ, ಅವಳು ಮಾಡೋ ಕೆಲಸಕ್ಕೆಲ್ಲ ಅರ್ಥ ಹುಡ್ಕೊಂಡು ಕೂತ್ರೆ ನಮ್ಮ ಸಮಯನೇ ವ್ಯರ್ಥ ಆಗೋದು. ಮೇಡಮ್, ಮಂಗ ಏನಕ್ಕೆ ಮರ ಹತ್ತುತ್ತೆ ಅಂತ ಅದಕ್ಕೆ ಅರ್ಥ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಅದ್ರ ಬುದ್ಧಿನೇ ಅದು ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ ಸುಬ್ಬು. ಈಗ ನೀನು ಅವಳಿಗೆ ಇಂಟರ್ವ್ಯೂ ತಗೋಬೇಕು, ತಗೋತಿದ್ಯಾ ಅಷ್ಟೇ. ಇಂಟರ್ವ್ಯೂ ತಾನೆ ತಗೋತೀನಿ ಬಿಡಿ. ನಾನು ಇಂಟರ್ವ್ಯೂ ತಗೊಂಡು ಅವಳು ಅದರಲ್ಲಿ ಪಾಸ್ ಆಗಿ ನಾನು ಅವಳನ್ನ ಸೆಲೆಕ್ಟ್ ಮಾಡಿದ್ರೆ ತಾನೆ ಅವಳು ಇಲ್ಲಿ ಇರೋಕ್ಕೆ ಸಾಧ್ಯ. ನಾನು ಅವಳನ್ನ ಸೆಲೆಕ್ಟೇ ಮಾಡಿಲ್ಲ ಅಂದರೆ ಏನು ಮಾಡ್ತೀರ ಅವಾಗ? ಸುಬ್ಬು, ನಿನಗೂ ಈ ಥರ ಕೆಟ್ಟ ಬುದ್ಧಿ ಇದೆಯಾ? ಅಪ್ಪ ಯಾವಾಗಲೂ ನಿನ್ನ ತುಂಬಾ ಪ್ರಾಮಾಣಿಕ, ನಿಯತ್ತಿರೋನು, ನ್ಯಾಯ, ನೀತಿ, ಧರ್ಮ ಇದಕ್ಕೆಲ್ಲ ಬೆಲೆ ಕೊಡೋನು ಅಂತೆಲ್ಲ ಹೇಳ್ತಿರ್ತಾರೆ. ಛೇ, ಆದ್ರೆ ಇದೆಲ್ಲ ಸುಳ್ಳಾಗೋಯ್ತು. ಓ ಹೌದಲ್ವಾ? ತಪ್ಪೆ ಇಲ್ಲ ಮೇಡಮ್, ನಾನು ತುಂಬ ಒಳ್ಳೆಯವನೇ, ಆದರೆ ಒಂದೊಂದ್ಸಲಿ ಅದೆಲ್ಲ ಮರ್ತು ಹೋಗ್ಬಿಡುತ್ತೆ ಅಷ್ಟೇ. ಈಗ ಇಂಟರ್ವ್ಯೂನ ನ್ಯಾಯವಾಗಿ ತಗೋಬೇಕಲ್ವಾ? ನಾನು ತಗೋತೀನಿ ಬಿಡಿ, ಸರಿನಾ? ಸರಿ ಸರಿ. ನೀನು ಅವಳನ್ನ ಇಂಟರ್ವ್ಯೂ ಮಾಡೋದು, ಅವಳು ಅದಕ್ಕೆ ಆನ್ಸರ್ ಕೊಡೋದು, ಇದೆಲ್ಲ ನೋಡೋದು ಮಜವಾಗಿರುತ್ತೆ. ಹೈ ವೋಲ್ಟೇಜ್ ಎಪಿಸೋಡ್ ನೋಡೋ ಖುಷಿನೇ ಬೇರೆ. ಅನ್ಕೊಂಡಿದ್ದೆ ಇಂಥದ್ದೇ ಏನೋ ಒಂದು ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನನ್ನ ಮಗನ ಹೂವಿನ ಹಾದಿ ನಡೆಸ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಸಗಣಿ ಮೇಲೆ ಕಾಲಿಟ್ಟು ಜಾರ್ ಬಿದ್ದಿದ್ದಾನೆ. ಆ ಸುಬ್ಬು ಮನೆಯವರೆಲ್ಲ ಸ್ಕೆಚ್ ಹಾಕೊಂಡೆ ಹೀಗೆ ಮಾಡ್ತಿದ್ದಾರೆ. ಏನು ಹೇಳ್ತಿದ್ದೆ ನೀನು? ಇನ್ನೇನ್ರಿ ಹೇಳೋದು? ನಮಗಿರೋದು ಇಬ್ಬರೇ ಮಕ್ಕಳು. ಮುಂದೆ ಈ ಆಸ್ತಿ ಪಾಸ್ತಿ ಎಲ್ಲ ಅವ್ರ ಹೆಸರಿಗೆ ತಾನೇ ಹೋಗತ್ತೆ. ಇಬ್ರು ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಬಾಡಿಗೆ ಮನೇಲಿದ್ದವರು ವಾರಸ್ದಾರ ಆಗ್ಬೋದಲ್ಲಪ್ಪ. ಅದಕ್ಕೆ ಇಂಥ ಪಿತೂರಿ ಮಾಡಿ ಮಕ್ಕಳು ತಲೆ ಕೆಡಿಸಿ ಹಳ್ಳಿ ಬಿಡ್ತಿರೋದವ್ರು. ನಿನ್ ಮಾತು ನಿಜ. ಆ ಕಡೆ ಶ್ರೀವಲ್ಲಿ ಸುಬ್ಬು ಸುಬ್ಬು ಅಂತ ಹಿಂದೆ ಸುತ್ತಾ ಇರ್ತಾಳೆ, ಈ ಕಡೆ ವರದಾ ವರಲಕ್ಷ್ಮಿ ವರಲಕ್ಷ್ಮಿ ಅಂತ ಜಪ ಮಾಡ್ತಾ ಕೂತಿದ್ದಾನೆ. ಚಿಲ್ಲರಿ, ಇದು ಹೀಗೆ ಬಿಟ್ರೆ ನಮ್ಮನ್ನ ಅವ್ರು ಮುಳುಗಿಸ್ಬಿಡ್ತಾರೆ. ಮತ್ತೆ ಈಗ ಏನ್ ಮಾಡ್ತೀಯಾ? ಮಕ್ಕಳಿಬ್ಬರಿಗೂ ಬುದ್ಧಿ ಹೇಳ್ತೀಯಾ? ಬುದ್ಧಿ ಹೇಳಿದ್ರೆ ಬಗ್ಗವ್ರು ಅಲ್ಲಾರಿ ಇವರು. ಬರೀ ಬಾಯಿ ಮಾತಿಂದ ಇದೆಲ್ಲ ಸರಿ ಹೋಗಲ್ಲ. ಇವ್ರಿಗೆಲ್ಲ ಬೇರೆ ತರಾನೇ ಉತ್ತರ ಕೊಡ್ಬೇಕು. ಬಂದ್ಯಾ? ಅಯ್ಯೋ, ಅವಾಗಿಂದ ಸುಬ್ಬು ನಿನಗೋಸ್ಕರನೇ ಕಾಯ್ತಿದ್ದ. ಇಷ್ಟೊತ್ತಾದ್ರೂ ಶ್ರೀವಲ್ಲಿ ಬಂದಿಲ್ವಲ್ಲ, ಇಷ್ಟೊತ್ತಾದ್ರೂ ಶ್ರೀವಲ್ಲಿ ಬಂದಿಲ್ಲ ಅಂತ ಬರ್ತಾ ಇರ್ತಿದ್ದ. ಹೌದಾ ಸುಬ್ಬು? ಅಲ್ಲ ಸುಬ್ಬು, ಇದನ್ನ ಮನೇಲೇ ಹೇಳಿದಿದ್ರೆ ನಾನು ನಿನ್ ಜೊತೆ ಬರ್ತಿದ್ನಪ್ಪ. ಮನ್ಸಲ್ಲಿ ಏನೇ ಇದ್ರು ಇವನ್ ಏನು ಹೇಳ್ಕೊಳ್ಳೋದಿಲ್ಲ. ಇದೇ ಪ್ರಾಬ್ಲಮ್ ಶ್ರಾವಣಿ ಒಂದು. ಹೌದೌದು, ಅದೇ ಇವನ್ ಪ್ರಾಬ್ಲಮ್. ಈಗ ನಿನ್ ಮನ್ಸಲ್ಲಿ ಏನ್ ನೋಡ್ತಿದ್ದೆ ಸುಬ್ಬು? ಈಗಲೇ ಇಲ್ಲಿಂದ ಓಡೋಗೋಣ ಅನ್ಸ್ತಿದೆ. ನನಗ್ ಗೊತ್ತು ಸುಬ್ಬು ಮನ್ಸಲ್ಲಿ ಏನ್ ನೋಡ್ತಿದ್ದೆ ಅಂತ. ಹೌದಾ ಶಿವಲ್ಲಿ, ಏನ್ ನೋಡ್ತಿದ್ದೆ? ಓಡ್ತಿದ್ಯೋ ನಡೀತಿದ್ಯೋ? ಈಗ ಅವಳು ಬಂದಿರೋದು ಯಾಕೆ? ಇಲ್ಲಿ ಆಗ್ತಿರೋದೇನು? ನೋಡ್ದ್ಯಾ ಶ್ರಾವಣಿ, ಸುಬ್ಬು ಎಷ್ಟು ಅರ್ಜೆಂಟಲ್ಲಿದ್ದ ನನ್ನನ್ನು ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಅಂತ. ನೋಡು ಸುಬ್ಬು, ನೀ ನನ್ನ ಬಾಸೇ ಆಗಿರ್ಬೋದು, ಆದ್ರೆ ಶ್ರಾವಣಿ ನನ್ನ ಬೆಸ್ಟ್ ಫ್ರೆಂಡ್. ನಾನು ಅವಳು ಒಂಚೂರು ಕಷ್ಟ ಸುಖ ಮಾತಾಡ್ತೀವಪ್ಪ, ಅಲ್ವಾ ಶ್ರಾವಣಿ? ಹೌದು ಹೌದು, ಕರೆಕ್ಟ್. ಆದ್ರೆ ಇವ್ ನಿನ್ ಬಾಸ್ ಆದ್ಮೇಲೆ ಈ ಫ್ರೆಂಡ್ ನ ಮರ್ತು ಬಿಡ್ಬೇಡ ಶ್ರೀವಳ್ಳಿ. ಯಪ್ಪ, ಈ ಕಾದಿರೋ ಎಣ್ಣೆನ ಈ ಕಿವಿಗೊಬ್ರು ಬಿಟ್ರೆ ಹೇಗೆ ಅನ್ಸುತ್ತೋ, ನೀವಿಬ್ರು ಮಾತಾಡ್ತಿರೋದು ನನಗೆ ಹಾಗೆ ಅನಿಸ್ತಾ ಇದೆ. ಏನ್ ಸುಬ್ಬು, ನಾನ್ ಮಾತಾಡಿದ್ರೆ ನಿನ್ ಕಿವಿಗೆ ಕಾದಿರೋ ಎಣ್ಣೆ ಬಿಟ್ಟಂಗಾಗತ್ತಾ?
ಅಲ್ಲ ಶ್ರೀವಳ್ಳಿ, ಅವನು ಇಷ್ಟೊತ್ತು ಪಾಪ ನಿನಗೋಸ್ಕರ ಕಾದಿದ್ದಾನಲ್ಲ, ಅದಕ್ಕೋಸ್ಕರ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಈಗೇನು ನೀವಿಬ್ರು ಹೀಗೆ ಮಾತಾಡ್ಕೊಂಡು ನಿಂತಿರ್ತೀರಾ ಅಥವಾ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ? ಹೂ ಸುಬ್ಬು, ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಇಂಟರ್ವ್ಯೂ ಪಾಸ್ ಆದ್ಮೇಲೆ ಪರ್ಮನೆಂಟ್ ಆಗಿ ನಿನ್ ಜೊತೆನೇ ಇರುವುದು. ಪರ್ಮನೆಂಟ್ ಆಗ? ಅದೇ ಕೆಲಸ ಪರ್ಮನೆಂಟ್ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಓ ಹೌದಾ, ಸರಿ ಸರಿ. ಹಾಗಾದ್ರೆ ಇಂಟರ್ವ್ಯೂ ಶುರು ಆಗ್ಲಿ. ಸುಬ್ಬು ನಿನ್ಗೋಸ್ಕರ ಒಂದಿಷ್ಟು ಕ್ವೆಶನ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದಾನೆ. ಹೌದಾ? ಕೇಳಿ ಬಿಡು ಶ್ರಾವಣಿ, ಕೇಳಿ. ಏನ್ ಪ್ರಶ್ನೆ ಬೇಕಾದ್ರೂ ಕೇಳಿ. ನಾನಂತೂ ಎಲ್ಲ ಓದ್ಕೊಂಡು ಬಂದಿದ್ದೀನಿ. ನ್ಯೂಸ್ ಪೇಪರು, ಮ್ಯಾಗ್ಝಿನ್ ಎಲ್ಲ ಅರ್ಧ ಕುಡಿದು ಬಿಟ್ಟಿದ್ದೀನಿ. ಓ ಹೌದಾ? ಸರಿ ಬಾ ನೋಡೋಣ. ಫೋನು ಪರ್ಸೆಲ್ಲ ಇಲ್ಲೇ ಬಿಡ್ಬೇಕು. ಹಾ ಸರಿ ಸರಿ. ಏನ್ ಮಾಡಕ್ ಹೊರಟಿದ್ಯಾ ಇಂದ್ರ? ನನ್ನ ಮಾತು ಕೇಳೆ. ಅಲ್ಲಿ ವರ್ಧನ್ ಹತ್ರ ಕೂತ್ ಮಾತಾಡೋಣ. ಏನ್ರಿ ಮಾತಾಡೋದು ಅವನ ಹತ್ರ? ನನ್ನ ಮಗನ್ ತಲೆ ಕೆಡಿಸಿ ಈ ಮಟ್ಟಕ್ಕೆ ತಂದು ನಿಲ್ಸಿದ್ರಲ್ಲ ಆ ಮನೆಯವರು, ಅವ್ರ ಜನ್ಮ ಜಾಲ ಅಷ್ಟೇ. ನಾನು ಬಿಡೋದಿಲ್ಲ ರೀ. ಬೇರೆ ನನ್ನ ಮಾತು ಕೇಳಿ ಇಂದ್ರ. ಓ, ನನ್ನ ಮನೆವರೆಗೂ ಬರಂಗಾಗ್ಬಿಟ್ಟಿಯ ನೀನು? ಅದು ನಿಮ್ಮ ಆಶೀರ್ವಾದ ತಗೊಳ್ಬೇಕಿತ್ತು, ಅದಕ್ಕೆ ಬಂದೆ. ಏನ ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡ್ರೇನ್ರಿ? ಇನ್ನು ಮದುವೆನೇ ಆಗಿಲ್ಲ. ಮದುವೆಗೆ ಮುಂಚೆನೆ ನನ್ನ ಆಶೀರ್ವಾದ ಪಡ್ಕೊಳಕ್ ಬಂದಿದ್ದಾಳೆ. ಏನೇ ಏನೋ ನನ್ನ ಮಗನ ಮನಸ್ಸು ಕೆಡಿಸಿ ಹಾಳು ಮಾಡಿದ್ದು ಅಲ್ದೆ ಇವಾಗ ನನ್ನ ಮನೆ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ? ಏನ್ ಹೇಳ್ತಿದ್ದೀರಾ ನೀವು? ನಾನ್ ಬಂದಿದ್ದು ನಿಮ್ಮ ಆಶೀರ್ವಾದ ತಗೊಳಕ್ಕೆ. ನೀವು ಹಾಗೆಲ್ಲ ಮಾತಾಡ್ಬೇಡಿ. ಅಲ್ವಾ? ನನ್ನ ಆಶೀರ್ವಾದ ತಗೋಬೇಕು ಅಂತ ನನ್ನ ಮಗ, ಮುದ್ದು ಮಗ ವರ್ಧ ಹೇಳದ್ನಮ್ಮ. ಇರು 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 ಮಗನೇ ವರ್ಧ, ಬಾಪ್ಪ ಬಾರೋ ಮಗನೇ ಬಾ. ಬಂದ್ಯಾ? ಓ ಹೌದಪ್ಪ, ಬಂದ್ಬಿಟ್ಟಿದ್ದಾಳೆ. ಇವಾಗ ಇವಳಿಗೆ ನಿಮ್ಮಪ್ಪ ನಾನು ಇಬ್ರು ಸೇರ್ಕೊಂಡು ಕಾಲು ಕೈ ಒತ್ತಬೇಕಾ ಅಥವಾ ಊಟ ಮಾಡಿ ತಟ್ಟೆ ತೆಗಿಬೇಕಾ? ಏನ್ ಮಾಡ್ಬೇಕು ಹೇಳ್ಬಿಡೋ ಮಗನೇ. ಅಮ್ಮ ಏನಾಯ್ತು? ಯಾಕೆ ಹಿಂಗ್ ಕೂಗಾಡ್ತಾ ಇದ್ಯಾ? ಯಾಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ಯಾ? ಮಾತಾಡ್ದೆ ಇನ್ನೇನೋ ಮಾಡ್ಲಿ? ನಿನ್ನಂತ ಮಗನ ಹೆತ್ತ ತಪ್ಪಿಗೆ ನಾವಿದೆಲ್ಲ ಅನುಭವಿಸ್ಬೇಕು. ನನ್ನ ಮನೆ ಕಡೆ ತಿರುಗಿ ನೋಡೋ ಯೋಗ್ಯತೆ ಇಲ್ಲ ಇವಳಿಗೆ. ಅಂಥದ್ರಲ್ಲಿ ನನ್ನ ಮನೆ ಒಳಗೆ ನಿಂತ್ಕೊಂಡು ನನ್ನ ಆಶೀರ್ವಾದ ತಗೋಬೇಕು ಅಂತಿದ್ದಾಳೆ. ಇಂಥ ಬೀದಿ ಭಿಕಾರಿಗಳನ್ನ ನನ್ನ ಮನೆ ಒಳಗೆ ಬಿಟ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡೋ ನಾನು ಇವಳನ್ನ ನನ್ನ ಮನೆ ತುಂಬಿಸ್ಕೋಬೇಕಾ? ಇನ್ನೊಂದು ಮಾತು ವರಲಕ್ಷ್ಮಿ ಬಗ್ಗೆ ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಅವಳೇನ್ ತಪ್ಪು ಮಾಡಿದಾಳೆ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಇಲ್ಲಪ್ಪ, ಇಲ್ಲ, ಇವಳೇನು ತಪ್ಪು ಮಾಡಿಲ್ಲ. ಇವಳನ್ನ ಮುಂದೆ ಛೂ ಬಿಟ್ಟು ಈ ಮನೆ ಆಸ್ತಿ ಪಾಸ್ತಿ ಮೇಲೆ ಕಣ್ಣು ಹಾಕಿದಾರಲ್ಲ ಇವರ ಅಪ್ಪ ಅಮ್ಮ, ಮೊದಲು ಅವರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ಆ ಸುಬ್ಬು ನೋಡಿದ್ರೆ ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡ, ಇವಳು ನೋಡಿದ್ರೆ ನಿನ್ನನ್ನ ಹಳ್ಳಿಗೆ ಬಿಡಿಸಿದಾಳೆ. ನನ್ನ ಮನೆ ಮಕ್ಕಳನ್ನ ದಾರಿ ತಪ್ಪಿಸಿ ನನ್ನ ಆಸ್ತಿ ಪಾಸ್ತಿ ಎಲ್ಲ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಕಣ ಇವ್ರ ಅಪ್ಪ ಅಮ್ಮ. ನೋಡಿ ಅಮ್ಮ, ನಿಮ್ ಮಗನ್ ಪ್ರೀತಿಸಿದ್ದು ನಾನು. ನೀವು ನನ್ನ ಬಗ್ಗೆ ಮಾತಾಡಿ, ಆದ್ರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ನಾವು ಬಡವ್ರು ಇರ್ಬೋದು, ಆದ್ರೆ ನಿಮ್ಮಂತ ದುಡ್ಡಿಗೋಸ್ಕರ ನಮ್ಮ ಮರ್ಯಾದೆನ ಅಡ ಇಟ್ಟು ಬದುಕುವಂತ ಪರಿಸ್ಥಿತಿ ನಮ್ಗಿಲ್ಲ. ಏ, ಅಂತ ಪರಿಸ್ಥಿತಿ ಬಂದಿಲ್ಲ ಅಂದ್ಮೇಲೆ ನನ್ನ ಮಗನಿಂದ ಯಾಕೆ ಬಿದ್ದೆ ನೀನು? ಇರೋ ಬಾಡಿಗೆ ಮನೆ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ದುರ್ಬುದ್ಧಿ ಇದೆ ತಾನೆ? ಅಮ್ಮ, ನೀನ್ ಆಗ್ಲೇ ಮಾತಾಡಿದ್ದೇನು, ಈಗ ಹೇಳ್ತಾ ಇರೋದೇನು? ನೀನ್ ನಮ್ ಪ್ರೀತಿನ ಒಪ್ಕೊಂಡಿದ್ಯಾ ಅನ್ನೋ ನಂಬಿಕೆ ಮೇಲೆನೆ ವರಲಕ್ಷ್ಮಿನ ಮನೆಗ್ ಬಾ ಅಂತ ಕರೆದಿದ್ದು. ಏನು? ನಿನ್ನ ಪ್ರೀತಿನ ನಾನು ಒಪ್ಕೋಬೇಕಾ? ಏ ದಡ್ಡ, ಪ್ರೀತಿ ಅನ್ನೋ ಹೆಸರಲ್ಲಿ ಈ ಆಸ್ತಿ ಪಾಸ್ತಿನ ಲಪ್ಟಾಯಿಸ್ಬೇಕು ಅಂತ ಮಾಡ್ತಿರೋ ಪ್ಲಾನ್ಗಳ ಕಣ ಇವ್ರದು. ನೋಡಿ, ಮತ್ತೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಏನೇ ಮಾಡ್ತೀಯ ನೀನು? ನನ್ನ ಮನೆ ಒಳಗೆ ಬಂದು ನನ್ನ ಎದುರುಗಡೆ ಇಷ್ಟು ನಿಂತ್ಕೊಂಡು ಮಾತಾಡೋಕೆ ಧೈರ್ಯನಾ ನಿನಗೆ? ನಿನ್ನ ಒಂದೇ ಒಂದು ಗೇಟ್ ಬಿದ್ರು ನಾನು ಸುಮ್ಮನೆ ಇರಲ್ಲ.
ಸುಮ್ಮನಿರಲ್ಲ ಅಲ್ವಾ? ಸುಮ್ಮನಿರಲ್ಲ ಅಲ್ವೇನೋ? ಇಂದ್ರ, ಏನೇ ಮಾಡ್ತಿದ್ದೆ ನೀನು? ಈ ಕೆಲಸ ನಾನು ಯಾವತ್ತೋ ಮಾಡ್ಬೇಕಾಗಿತ್ತು ರೀ. ಅವತ್ತೇ ಈ ಕೆಲಸ ಮಾಡಿದ್ರೆ ಇವತ್ತಿಂತ ಪರಿಸ್ಥಿತಿ ನಮಗ್ ಬರ್ತಿರ್ಲಿಲ್ಲ. ಏನೋ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ನಿಮ್ಗೆ ಯಾಕೋ ಜಾಸ್ತಿ ಆಗೋಯ್ತು.